ನಾವು ಕರ್ನಾಟಕ ಬಂದ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ನಾಳೆ ವಾಟಾಳ್ ನಾಗರಾಜ್ ಬಂದ್ ದಿನಾಂಕವನ್ನ ಘೋಷಣೆ ಮಾಡ್ತಾರೆ. ಎಲ್ಲ ಸಂಘಟನೆಗಳ ಸಭೆ ಕರೆದು ಬಂದ್ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ಕರ್ವೆ ಅಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟ ಹಾಗೆ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ತೀವ್ರವಾಗಿ ನಾವು ಖಂಡಿಸ್ತೀವಿ. ಅದನ್ನ ಕಾವೇರಿ ವಿಚಾರದಲ್ಲಿ ಸುಗ್ರೀವಾಜ್ಞೆ ತಂದ ಬಂಗಾರಪ್ಪ ರೀತಿ ಡಿಕೆ ಶಿವಕುಮಾರ್ ಅವರು ದೊಡ್ಡ ತ್ಯಾಗ ಮಾಡಬೇಕಾಗುತ್ತೆ ರಾಜ್ಯಕ್ಕೋಸ್ಕರ. ಕನ್ನಡಿಗರೆಲ್ಲರೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗಿರ್ತೀವಿ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯ ಬಂದಂತ ಆಗಸ್ಟ್ 15 ಶೀಘ್ರದಲ್ಲೇ ಬರ್ತಾ ಇದೆ. ಕರ್ನಾಟಕಕ್ಕೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅನ್ಸುತ್ತೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಹಾಕುವುದ್ರ ಮುಖಾಂತರ ಕರ್ನಾಟಕದ ನೀರಿನ ಸಮಸ್ಯೆ, ಕುಡಿಯುವ ನೀರಿಗಾಗಿ ನೀರಿಲ್ಲ ಅಂದ್ರೂ ಸಹ ತಮಿಳುನಾಡಿಗೆ ಬಿಡಿಸ್ತಾ ಇರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತೀವಿ. ಎಲ್ಲ ಸಂಘಟನೆಗಳು, ಚಿಕ್ಕ ಪುಟ್ಟ ಸಂಘಟನೆಗಳಿಂದ ಹಿಡಿದು ಎಲ್ಲ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾಮಾನ್ಯ ಕನ್ನಡಿಗರು, ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಕರ್ನಾಟಕವನ್ನು ಬಂದ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆಯನ್ನು ತಂದು ನೀರನ್ನು ತಡೆದೋ ಅದೇ ರೀತಿ ಕಾವೇರಿಗಾಗಿ ಕನ್ನಡಿಗರಿಗಾಗಿ ಬಹುದೊಡ್ಡ ತ್ಯಾಗವನ್ನು ತಾವು ಮಾಡಬೇಕಾಗತ್ತೆ. ಕನ್ನಡಿಗರ ಜೊತೆ ನಿಲ್ಲಬೇಕಾಗತ್ತೆ. ಕರ್ನಾಟಕವನ್ನು ರಕ್ಷಣೆ ಮಾಡ್ಕೋಬೇಕಾಗತ್ತೆ. ನಾವೆಲ್ಲ ಕನ್ನಡಿಗರು ನಿಮ್ಮ ಜೊತೆಗೆ ಇರ್ತೀವಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಇಲ್ಲ ಅಂದ ಸಂದರ್ಭದಲ್ಲಿ ನೀರು ಬಿಡುವಂಥ ಕೆಲಸವನ್ನು ಮಾಡಬಾರ್ದು. ಮಳೆ ಇಲ್ಲ, ಡ್ಯಾಮ್ಗಳಲ್ಲಿ ನೀರಿಲ್ಲ, ಮಳೆ ಬಂದಾವಾಗ ನೀರಿದ್ದಾವಾಗ ತಮಿಳುನಾಡಿಗೆ ಹೇರಳವಾಗಿ ನೀರನ್ನು ಕೊಟ್ಟಿದ್ದೀವಿ. ಆದ್ದರಿಂದ ಕರ್ನಾಟಕ ಬಂದ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಬೆಂಬಲ ಇರಲಿ. ನಾಳೆ ವಾಟಾಳ್ ನಾಗರಾಜ್ ಅವರು ದಿನಾಂಕವನ್ನು ಘೋಷಣೆ ಮಾಡ್ತಾರೆ. ಅದಾದಮೇಲೆ ಎಲ್ಲ ಸಂಘಟನೆಗಳನ್ನ ಕರೆದು ಮೀಟಿಂಗ್ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಿ ಯಾವಾಗ ನೀರು ಬಿಟ್ಟರೆ ಯಾವಾಗ ನಾವು ಕರ್ನಾಟಕ ಬಂದ್ ಮಾಡ್ಬೋದು. ಬರೀ ನೀರು ಒಂದೇ ಅಲ್ಲ, ಇವತ್ತು ಬಹುರಾಷ್ಟ್ರೀಯ ಕಂಪ್ನಿಗಳಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಚಿತ್ತೂರಿನ ಶಾಸಕನೊಬ್ಬ ಇವತ್ತು ಹೇಳ್ತಾ ಇದ್ದಾನೆ, ಬೆಂಗಳೂರು ಡೆವಲಪ್ಮೆಂಟ್ ನಮ್ಮ ಚಿತ್ತೂರಿನವರಿಂದ ಆಗಿದೆ ಅಂತ ಮಾತನ್ನು ಹೇಳ್ತಾ ಇದ್ದಾನೆ. ಅದೇ ರೀತಿ ಎಲ್ಲ HR ಕಂಪನಿಗಳಲ್ಲೂ ಸಹ ಕನ್ನಡಿಗರು HR ಗಳಿಲ್ಲ. ಅನೇಕ ಕನ್ನಡಿಗರ ಮೇಲೆ ದಿನನಿತ್ಯ ಕಿರುಕುಳ ಆಗ್ತಾ ಇದೆ. ಕನ್ನಡಿಗರು ಪರ ಭಾಷಿಕರ ದೌರ್ಜನ್ಯಕ್ಕೆ ಒಳಗಾಗ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇಡೀ ಕನ್ನಡಿಗರು